ಎಲ್ಲರಿಗೂ ನಮಸ್ಕಾರ. ಶ್ರೀಹರಿ ಕನ್ನಡ ವ್ಯಾಕರಣ ತರಗತಿಗೆ ಸ್ವಾಗತ. ಸ್ವಂತ ವಾಕ್ಯ ರಚನೆ. ಕಡಲು. ಕಡಲು ಪದದ ಅರ್ಥ ಸಮುದ್ರ. ನಾವು ಸಮುದ್ರದ ಒಂದು ಪದವನ್ನು ನಾವು ಸ್ವಂತ ವಾಕ್ಯವನ್ನು ಮಾಡೋಣ. ಸಮುದ್ರದ ಅಲೆಗಳು ನೋಡಲು ತುಂಬಾ ಸುಂದರವಾಗಿರುತ್ತವೆ. ಪಟ್ಟ. ಪಟ್ಟ ಅಂದ್ರೆ ಪಟ್ಟಾಭಿಷೇಕ. ಮಹಾರಾಜರಿಗೆ ಪಟ್ಟಾಭಿಷೇಕ ಮಾಡೋದಾಗಿರ್ಬೋದು. ಮಹಾರಾಜನು ತನ್ನ ಮಗನನ್ನು ಪಟ್ಟಾಭಿಷೇಕಕ್ಕೆ ಕರೆದನು ಅಥವಾ ಮಹಾರಾಜನು ತನ್ನ ಮಗನನ್ನು ಪಟ್ಟಾಭಿಷೇಕ ಮಾಡಿದನು. ಬೀಡು. ಬೀಡು ಪದದ ಅರ್ಥ ಮನೆ. ನಮ್ಮ ಮನೆಯಲ್ಲಿ ಚಿಕ್ಕದೊಂದು ಬೆಕ್ಕಿನ ಮರಿ ಇದೆ. ನಮ್ಮ ಮನೆಯಲ್ಲಿ ಚಿಕ್ಕದೊಂದು ಬೆಕ್ಕಿನ ಮರಿ ಇದೆ. ಬಾನು. ಬಾನು ಅಂದ್ರೆ ಆಕಾಶ. ಆಕಾಶದಲ್ಲಿ ಚುಕ್ಕೆಗಳು ರಾತ್ರಿ ಹೊತ್ತಿನಲ್ಲಿ ಮಿನುಗುತ್ತವೆ. ಆಕಾಶದಲ್ಲಿರುವ ಚುಕ್ಕೆಗಳು ರಾತ್ರಿ ಹೊತ್ತಿನಲ್ಲಿ ಮಿನುಗುತ್ತವೆ. ಅವಿನಾಶಿ. ಅವಿನಾಶಿ ಪದದ ಅರ್ಥ ನಾಶವಿಲ್ಲದ. ನಾಶವಿಲ್ಲದ ವಸ್ತು ಎಂದರೆ ಅದುವೇ ಸೂರ್ಯ ಚಂದ್ರರು. ಅವರು ಎಂದಿಗೂ ನಾಶವಾಗದಿರುವ ಒಂದು ವಸ್ತುಗಳು. ಅದರಿಂದ ನಾವು ನಾಶವಿಲ್ಲದ ವಸ್ತು ಎಂದರೆ ಅದು ಸೂರ್ಯ ಚಂದ್ರ. ಆಜ್ಞೆ, ಅಪ್ಪಣೆ. ಆಜ್ಞೆ, ಅಪ್ಪಣೆ. ನಾವು ತಂದೆ ತಾಯಿಯ ಅಪ್ಪಣೆಯಂತೆ ನಡೆಯಬೇಕು. ಕೌಶಲ. ಕೌಶಲ ಅಂದ್ರೆ ಜಾಣತನ. ಮೊಲವು ಸಿಂಹನಿಂದ ಜಾಣತನದಿಂದ ಪಾರಾಯಿತು. ಮಿತ್ರ. ಮಿತ್ರ ಪದದ ಅರ್ಥ ಗೆಳೆಯ. ನನ್ನ ಗೆಳೆಯ ರಾಮುನನ್ನು ಕಂಡರೆ ನನಗೆ ತುಂಬಾ ಇಷ್ಟ. ತವಕ. ತವಕ ಪದದ ಅರ್ಥ ಆತುರ. ಬೆಳಗ್ಗೆ ಶಾಲೆಗೆ ಹೋಗಲು ನಾನು ಆತುರದಿಂದ ತಯಾರಾಗುತ್ತೇನೆ. ಬೇಗೆ. ಬೇಗೆ ಉಷ್ಣತೆ. ಬೇಸಿಗೆ ಕಾಲದಲ್ಲಿ ನಮ್ಮ ಮನೆ ಉಷ್ಣತೆಯಿಂದ ಕೂಡಿರುತ್ತದೆ. ಸಹಿಸು. ಸಹಿಸು, ತಾಳಿಕೊಳ್ಳು. ಆ ದೇವರು ನನಗೆ ಕಷ್ಟದಿಂದ ತಾಳಿಕೊಳ್ಳುವ ಶಕ್ತಿ ನೀಡಿದ್ದಾನೆ. ಅನ್ನದಾತ. ಅನ್ನದಾತ ಪದದ ಅರ್ಥ ರೈತ. ನಮ್ಮ ನಾಡಿನ ಬೆನ್ನೆಲುಬು ರೈತ. ತ್ಯಾಗಿ. ತ್ಯಾಗಿ, ವಿರಾಗಿ. ತ್ಯಾಗಿ ಪದದ ಅರ್ಥ ವಿರಾಗಿ. ಸ್ವತಂತ್ರ ಹೋರಾಟಗಾರರು ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಪ್ರಾಣವನ್ನು
ವಿರಾಗಿ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ. ದುಡಿ, ಶ್ರಮಪಡು. ನಾವು ನಮ್ಮ ಮುಂದಿನ ಜೀವನಕ್ಕಾಗಿ ಶ್ರಮ ಪಡಬೇಕು. ಕೇರಿ, ಕೇರಿ ಪದದ ಅರ್ಥ ಓಣಿ. ನಮ್ಮ ಓಣಿಯಲ್ಲಿ 4 ಮನೆಗಳಿವೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮಗೆ ಯಾವುದೇ ಸ್ವಂತ ವಾಕ್ಯ ಪದ ಬೇಕು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.